ಎಸ್ಕೇಲ್ ಎರಡನೇ ಅಧ್ಯಾಯದಲ್ಲಿ ಕೆಲವೊಂದು ಭಾಗಗಳನ್ನು ನಿಮ್ಮ ಮುಂದೆ ತಂದು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ದೇವರು ಎಸ್ಕೇಲನಿಗೆ ಕೊಡ್ತಾ ಇರುವಂಥ ಒಂದು ನಿಯೋಗ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. 1ನೇ ಅಧ್ಯಾಯದಲ್ಲಿ ಎಸ್ಕೇಲನು ತಾನು ಮಹಿಮೆಕರವಾದಂಥ ದರ್ಶನವನ್ನು ಆತನು ಕಾಣ್ತಾ ಇದ್ದಾನೆ. ದ ಥ್ರೋನ್ ಆಫ್ ಗಾಡ್, ದೇವರ ಸಿಂಹಾಸನ, ದೇವರ ಮಹಿಮೆ, ಜೀವಿಗಳು, ಅನೇಕ ಸಂಗತಿಗಳನ್ನು 1ನೇ ಅಧ್ಯಾಯದಲ್ಲಿ ದೇವರ ಆ ಮಹಿಮೆಕರವಾದಂಥ ಸಂಗತಿಗಳನ್ನು ಕಂಡು 2ನೇ ಅಧ್ಯಾಯದಲ್ಲಿ ದೇವರು ಅವನಿಗೆ ನಿಯೋಗವನ್ನು ಕೊಡ್ತಾ ಇರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವರನ್ನು ಕಂಡಂಥ ಪ್ರತಿಯೊಬ್ಬರು ಅವರಿಗೂ ನಿಯೋಗ ಇರುತ್ತೆ. ನಾನು ಇನ್ನೊಂದು ಸರಿ ಹೇಳ್ತೇನೆ, ದೇವರನ್ನು ಕಂಡಂಥ ಪ್ರತಿಯೊಬ್ಬರಿಗೂ ದೇವರಿಂದ ಒಂದು ನಿಯೋಗ ಇರುತ್ತೆ. ದೇವರನ್ನು ಕಾಣಕ್ಕಾಗದೇ ಇರುವವರು, ದೇವರನ್ನು ಕಾಣದೇ ಇರುವವರು ಅವರು ದೇವರ ನಿಯೋಗವನ್ನು ಎಂದಿಗೂ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸತ್ಯವೇದ ಗ್ರಂಥದಲ್ಲಿ ಯಾರೆಲ್ಲ ದೇವರ ನಿಯೋಗದಲ್ಲಿದ್ದರೋ ಅವರೆಲ್ಲರೂ ದೇವರನ್ನು ಕಂಡವರು, ದೇವರ ಶಬ್ದವನ್ನು ಕೇಳಿದವರು, ದೇವರಿಂದ ಆರಿಸಲ್ಪಟ್ಟವರಾಗಿದ್ದರು. 1ನೇ ಅಧ್ಯಾಯದಲ್ಲಿ ಅವನು ದೇವರನ್ನು ಕಂಡನು. 2ನೇ ಅಧ್ಯಾಯದಲ್ಲಿ ದೇವರು ಅವನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ದೇವರು ಕೊಡುವಂಥ ನಿಯೋಗ ಏನು ಎಂಬುದನ್ನಲ್ಲಿ ನಾವು ನೋಡಿಕೊಳ್ಳೋಣ. 2ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸಿದಾಗ ಬೈಬಲಲ್ಲಿ ಹೇಳ್ತದೆ, ಆತನು ನನಗೆ, ನರಪುತ್ರನೇ, ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತನಾಡುವೆನು ಎಂದು ಹೇಳಿದನು. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಮ್ಮ ದೇವರ ವಿಶೇಷತೆ, ಆತನು ಮಾತನಾಡುವ ದೇವರು. ದೇವರು ಒಬ್ಬನನ್ನು ಕರೆದಿದ್ರೆ ಅವನ ಹತ್ರ ದೇವರು ಮಾತನಾಡದೇ ಇರೋದಿಲ್ಲ. ದೇವರು ಅವನ ಹತ್ರ ಪ್ರತಿ ಸಾರಿ ದೇವರು ಆತನ ಬಳಿಯಲ್ಲಿ ಮಾತನಾಡ್ತಾ ಇರ್ತಾನೆ. ಬೈಬಲಲ್ಲಿ ನಾವು ಗಮನಿಸಿದಾಗ ದೇವರು ಹೇಳಿದನು, ಎದ್ದು ನಿಂತುಕೋ. ಎದ್ದು ನಿಂತುಕೋ ಏನು ತೋರಿಸುತ್ತೆ ಅಂದರೆ, ಬಿ ರೆಡಿ, ಸಿದ್ಧನಾಗಿರು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ನಾವು ಮೊಣಕಾಲಲ್ಲಿ ಊರಿ ಪ್ರಾರ್ಥನೆ ಮಾಡುವಂಥದ್ದು, ನಾವು ದೇವರ ಸಮ್ಮುಖದಲ್ಲಿ ಬೋರ್ಲು ಬಿಡುವಂಥದ್ದು, ಸಮರ್ಪಣೆಯನ್ನು ತೋರಿಸಿದಾಗ ಬೈಬಲಲ್ಲಿ ಎಲ್ಲಾದರೂ ಎದ್ದು ನಿಂತುಕೋ, ದೇವರು ಎಲ್ಲಾದರೂ ಒಂದು ವ್ಯಕ್ತಿಯನ್ನು ಕೈ ಹಿಡಿದು ದೇವರು ಎದ್ದು ನಿಲ್ಲಿಸಿದರೆ ಅದರ ಅರ್ಥ ಏನಂತಂದರೆ, ಒಂದು ಓಟಕ್ಕಾಗಿ ನೀನು ಸಿದ್ಧನಾಗು, ನಿನ್ನ ಮೇಲೆ ಒಂದು ನಿಯೋಗ ಇದೆ, ನಿನ್ನ ಮುಂದಕ್ಕೆ ಓಡು ಎಂಬುದಾಗಿ ದೇವರ ಆತನ ತಿಳಿಸಿಕೊಡ್ತಾನೆ. ನಾನು ಕೇಳ್ತಾನೆ, ಕೂತಿರುವಂಥ ಎಸ್ಕೇಲ್ನ ಬಳಿಯಲ್ಲಿ ದೇವರು ಕೂತೆ ಮಾತನಾಡ್ಬೋದಾಗಿತ್ತಲ್ಲ, ಯಾಕೆ ಆತನ ಬಳಿಯಲ್ಲಿ ದೇವರು ನಿಂತುಕೋ ಎಂಬುದಾಗಿ ದೇವರು ಹೇಳ್ತಾರೆ? ಅದರ ಅರ್ಥ ಏನಂದರೆ, ಯು ಆರ್ ರೆಡಿ ಫಾರ್ ಎ ಬ್ಯಾಟಲ್. ನೀನು ಒಂದು ಯುದ್ಧಕ್ಕಾಗಿ ನೀನು ಸಿದ್ಧನಾಗಿದ್ದೀಯ, ನಾನು ನಿನ್ನನ್ನು ಸಿದ್ಧಪಡಿಸುತ್ತಾ ಇದ್ದೇನೆ ಎಂಬುದಾಗಿ ದೇವರು ಅಲ್ಲಿ ಚಿತ್ರೀಕರಿಸುತ್ತಾ ಇದ್ದಾನೆ. ಹಾಗಾದರೆ ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ದೇವರು ಒಬ್ಬರ ಬಳಿಯಲ್ಲಿ ಮಾತನಾಡಿದ್ರೆ ಅದರ ವಿಶೇಷತೆ ಏನಂದರೆ, ದೇವರು ಅವನನ್ನು ಎದ್ದು ನಿಲ್ಲಿಸುವ ದೇವರಾಗಿರ್ತಾನೆ. ಮುಂದಿನ ವಚನದಲ್ಲಿ ನಾವು ಗಮನಿಸಿದಾಗ 2ನೇ ವಾಕ್ಯದಲ್ಲಿ ನಾವು ಓದಿದಾಗ ದೇವರ ವಾಕ್ಯ ಹೇಳ್ತದೆ, ಆತನು ಈ ಮಾತನ್ನು ಹೇಳಿದ ಕೂಡಲೇ ದೇವರ ಆತ್ಮವು ನನ್ನ ಒಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತನಾಡಿದ ಆತನ ನುಡಿಯು ಚೆನ್ನಾಗಿ ಕೇಳಿದ್ದೇನೆ ಎಂದು. ಆ ಪದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. 2ನೇ ವಚನ ಹೇಳುತ್ತದೆ, ಈ ಮಾತನ್ನು ಹೇಳಿದ ಕೂಡಲೇ ದೇವರ ಆತ್ಮವು ನನ್ನ ಒಳಗಡೆ ಹೊಕ್ಕಿ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತನಾಡಿದ ಆತನು ನುಡಿಯನ್ನು ಚೆನ್ನಾಗಿ ಕೇಳಿದನು. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಒಬ್ಬನು ದೇವರ ಶಬ್ದ ಅರ್ಥ ಮಾಡ್ಕೋಬೇಕಾದ್ರೆ ಅವನಿಗೆ ದೇವರ ಆತ್ಮನ ಸಹಾಯ ಬೇಕೇ ಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಒಬ್ಬನಿಗೆ ದೇವರ ಶಬ್ದ ಅರ್ಥ ಆಗಬೇಕಾದ್ರೆ, ಒಬ್ಬನಿಗೆ ದೇವರ ಕರೆ ಅನ್ನೋದು ಅರ್ಥ ಆಗಬೇಕಾದ್ರೆ, ಒಬ್ಬನು ದೇವರು ಅವನ ಕುರಿತಾಗಿ ಏನು ಬಯಸ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನಿಗೆ ದೇವರ ಆತ್ಮನ ಸಹಾಯ ಇಲ್ಲದೆ ಎಂದಿಗೂ ಸಾಧ್ಯ ಇಲ್ಲ. ಇವತ್ತು ನನ್ನನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳು ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ಅನೇಕರು ಸಭೆಯಲ್ಲಿ ದೈವ ವಾಕ್ಯವನ್ನು ಕೇಳ್ತಾರೆ, ಆದರೆ ಅವರಿಗೆ ಚೆನ್ನಾಗಿ ಅರ್ಥ ಆಗಲ್ಲ. ಅನೇಕರು ದೇವರ ಶಬ್ದವನ್ನು ಕೇಳ್ತಾರೆ, ಆದರೆ ಅನೇಕರಿಗೆ ದೇವರ ಶಬ್ದ ಅರ್ಥ ಆಗಲ್ಲ. ಅನೇಕರು ದೇವರ ಹೃದಯದ ಬಡಿತವನ್ನು ಕೇಳ್ತಾರೆ, ಆದರೆ ಅವರಿಗೆ ದೇವರ ಹೃದಯದ ಬಡಿತ
ಅನೇಕರಿಗೆ ಅರ್ಥ ಆಗೋದಿಲ್ಲ. ಕಾರಣ ಯಾಕೆ ಅರ್ಥ ಆಗಲ್ಲ ಅಂತಂದರೆ, ಒಂದನೇದಾಗಿ ಅವರಿಗೆ ಪರಿಶುದ್ಧಾತ್ಮನ ಸಹಾಯ ಇಲ್ಲ. ಬೈಬಲಲ್ಲಿ ಎಸ್ಕೇಲ್ನ ಬಳಿಯಲ್ಲಿ ದೇವರು ಮಾತನಾಡ್ತಾ ಇರಬೇಕಾದ್ರೆ ಬೈಬಲ್ ಹೇಳ್ತದೆ, ದೇವರ ಆತ್ಮನು ಅವನ ಒಳಗಡೆ ಹೊಕ್ಕಿದನು, ದೇವರ ಆತ್ಮನು ಅವನ ಒಳಗಡೆ ಇಳಿದು ಬಂದನು. ದೇವರ ಆತ್ಮನು ಅವನ ಒಳಗಡೆ ಇಳಿದು ಬಂದಾಗ ಬೈಬಲ್ ಹೇಳ್ತದೆ, ದೇವರು ಮಾತನಾಡ್ತಿದ್ದಂಥ ಶಬ್ದ, ದೇವರು ಏನು ಮಾತಾಡ್ತಾ ಇದ್ದನೋ ಅದನ್ನು ಏನು ಮಾಡಿದನು, ಅವನು ಚೆನ್ನಾಗಿ ಕೇಳಿದನು ಎಂಬುದಾಗಿ. ಇವತ್ತು ಸಭೆಯಲ್ಲಿ ಉಂಟಾಗುವಂಥ ತೊಂದರೆ ಏನಂತಂದರೆ, ಚೆನ್ನಾಗಿ ಕೇಳತಕ್ಕಂಥ ಕಿವಿಗಳಿಲ್ಲ. ಇವತ್ತು ನಾಯಕರುಗಳಲ್ಲಿ, ಸಭೆಯ ವಿಶ್ವಾಸಿಗಳಲ್ಲಿ ಇರುವಂಥ ತೊಂದರೆ ಏನಂತಂದರೆ, ಚೆನ್ನಾಗಿ ಕೇಳತಕ್ಕಂಥ ಕಿವಿಗಳಿಲ್ಲ. ಅದರಿಂದಲೇ ದೇವರ ವಾಕ್ಯದಲ್ಲಿ ದೇವರು ತಾನು ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಅದರ ಅರ್ಥ ಏನು? ಹಳೆ ಒಡಂಬಡಿಕೆಯಲ್ಲಿ ಗಮನಿಸಿದಾಗ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 55ನೇ ಅಧ್ಯಾಯದಲ್ಲಿ ದೇವರು ಹೇಳಿದನು, ನನ್ನ ಕಡೆ ನಿನ್ನ ಕಿವಿಗಳನ್ನು ತಿರುಗಿಸು, ನನ್ನ ಕಡೆ ನಿನ್ನ ಕಿವಿಗಳನ್ನು ತಿರುಗಿಸು, ನಾನು ಮಾತಾಡ್ತಾ ಇದ್ದೀನಿ, ನೀನು ಕೇಳು ಎಂದು ದೇವರು ಹಳೆ ಒಡಂಬಡಿಕೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ದೇವರು ತಾನು ಹೇಳಿದನು, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಯಾಕೆ ಕಿವಿ ಉಳ್ಳವನು ಕೇಳಲಿ ಅಂದರೆ, ಇವತ್ತು ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಅನೇಕರಿಗೆ ತೀಟೆ ಕಿವಿ ಆಗೋಗ್ಬಿಟ್ಟಿದೆ. ತೀಟೆ ಕಿವಿ ಅಂದರೆ 2 ತಿಮೋಥಿ 4ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಗಮನಿಸಿದಾಗ ಪ್ರತಿಯೊಬ್ಬರು ಅವರವರಿಗೆ ಬೇಕಾದದ್ದನ್ನು ಮಾತ್ರ ಕೇಳ್ತಾರೆ ಹೊರತು ದೇವರ ಉಪದೇಶವನ್ನು, ಖಂಡನೆಯನ್ನು, ತಿದ್ದುಪಾಟುವಿಕೆಯನ್ನು, ನೀತಿ ಶಿಕ್ಷೆಯನ್ನು ಕೇಳೋದಕ್ಕೆ ಮನಸ್ಸಿಲ್ಲ. ಕೆಲವರಿಗೆ ಅವರವ್ರ ಮನಸ್ಸಿಗೆ ಬಂದಿದ್ದನ್ನೇ ಕೇಳೋದಕ್ಕೆ ಅವರು ಇಷ್ಟಪಡ್ತಾರೆ. ಅದರಿಂದ ಅವರ ಜೀವನದಲ್ಲಿ ಸಂಭವಿಸುವಂಥ ಒಂದು ಕಾರ್ಯ ಏನು? ತೀಟೆ ಕಿವಿ ಉಳ್ಳವರು. ಖಂಡನೆ ಕಂಡ್ರೆ ಅವರಿಗೆ ಇಷ್ಟ ಇಲ್ಲ, ಉಪದೇಶಗಳು ಅವರಿಗೆ ಇಷ್ಟ ಇಲ್ಲ, ನೀತಿ ಶಿಕ್ಷೆಗಳು ಅವರಿಗೆ ಇಷ್ಟ ಇಲ್ಲ. ಅವರ ತಪ್ಪುಗಳನ್ನು ಹೇಳಿಕೊಡುವುದಾದರೆ ಅದನ್ನು ಕೇಳತಕ್ಕಂಥ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ ಅಂತಂದರೆ, ಅವರ ಒಳಗಡೆ ದೇವರ ಆತ್ಮನಿಲ್ಲ. ದೇವರ ಆತ್ಮನ ಇಲ್ಲದಿರುವಂಥ ನಿಮಿತ್ತವಾಗಿ ಏನಾಗೋಗ್ಬಿಟ್ಟಿದೆ ಅಂದರೆ, ತೀಟೆ ಕಿವಿಗಳಾಗಿ ಮಾರ್ಪಟ್ಟಿದೆ. ಅದೇ ರೀತಿಯಲ್ಲಿ ಇಬ್ರಿಯರ್ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಕಡೆ ನಾವು ಪ್ರವೇಶಿಸಿದಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ತಾನು ಈ ರೀತಿಯಾಗಿ ಹೇಳ್ತಾನೆ. ಇಬ್ರಿಯರ್ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಅದರ 12ನೇ ವಚನದಿಂದ ಓದಿಕೊಂಡು ಬಂದಾಗ ಸತ್ಯವೇದ ಗ್ರಂಥದಲ್ಲಿ ಅನೇಕ ಕಾರ್ಯಗಳನ್ನು ನಾವಲ್ಲಿ ಗಮನಿಸುವವರಾಗಿರ್ತೇವೆ. ಅಲ್ಲಿ ದೇವರ ವಾಕ್ಯದಲ್ಲಿ ಓದುತ್ತೇವೆ, ಕಾಲವನ್ನು ನೋಡಿದರೆ ನೀವು ಇಷ್ಟರ ಒಳಗಡೆ ಬೋಧಕರಾಗಬೇಕಾಗಿತ್ತು. ಒಬ್ಬನು ನಿಮಗೆ ದೈವೋಕ್ತಿಗಳನ್ನು, ಮೂಲ ಪಾಠಗಳನ್ನು ತಿರುಗಿ ಹೇಳಿಕೊಡ್ಬೇಕಾಗಿದೆ. ಇಷ್ಟರೊಳಗಡೆ ನಿಮ್ಮನ್ನೆಲ್ಲ ನೋಡಬೇಕಾದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಬೋಧಕರಾಗಬೇಕಾಗಿತ್ತು, ಒಳ್ಳೆ ಸೇವಕರಾಗಬೇಕಾಗಿತ್ತು, ಅಭಿಷಕ್ತರಾಗಬೇಕಾಗಿತ್ತು. ಆದರೂ ಇವತ್ತು ನಿಮಗೆ ನೀತಿ ಪಾಠ ಹೇಳಿಕೊಡ್ಬೇಕಾಗಿದೆ. ಆದರೂ ಇವತ್ತು ನಿಮಗೆ ಉಪದೇಶವನ್ನು, ಆರಂಭದ ಪಾಠಗಳನ್ನು ಮತ್ತೆ 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 ಹೇಳಬೇಕಾಗಿದೆ. ಯಾಕೆ ಅಂತಂದರೆ 11ನೇ ವಾಕ್ಯ ಹೇಳುತ್ತದೆ, ಬೈಬಲ್ ಹೇಳುತ್ತದೆ, ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ. ಅವನು ಉಪಯೋಗಿಸುವಂಥ ಪದವನ್ನು ನೋಡ್ರಿ. ಆತನು ಹೇಳ್ತಾನೆ, ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸೋದು ಕಷ್ಟ ಎಂಬುದಾಗಿ. ಕೆಲವರ ಕಿವಿಗಳು ಏನಾಗಿದೆ, ಮಂದವಾಗಿರೋದ್ರಿಂದ ವಾಕ್ಯವನ್ನು ವಿವರಿಸಿ ಹೇಳೋದು ಭಾಳ ಕಷ್ಟ ಆಗೋಗ್ಬಿಟ್ಟಿದೆ. ಅದನ್ನು ಪ್ರಕಾಶಿಸಿ, ಅದನ್ನು ಅರ್ಥ ಗಂಭೀರವಾಗಿ ಹೇಳೋದಕ್ಕೂ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಬೈಬಲ್ ಹೇಳ್ತದೆ ಕಿವಿ ಏನಾಗೋಗ್ಬಿಟ್ಟಿದೆ, ಮಂದವಾಗೋಗ್ಬಿಟ್ಟಿದೆ. ನಾವು ಅನೇಕ ಸಾರಿ ಮಂದ ಕಿವಿ ಉಳ್ಳವರ ವಿಶೇಷತೆ ಏನಂತಂದರೆ, 10 ಸಾರಿ ಕೂಗಿದ್ರು ಹ್ಞೂ ಅನ್ನಲ್ಲ. ಮಂದ ಕಿವಿಯವರ ವಿಶೇಷತೆ ಏನಂದರೆ, 10 ಸಾರಿ ಸಾರ್ 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 ಅಂತ ಕೇಳ್ತಾ ಇದ್ರು. ಕೆಲ ವಿಶ್ವಾಸಿಗಳು ಸಭೆಗೆ ಬಂದಂಗೆ ಹಂಗೆ. ಯಾಕಂದರೆ ಮಂದ ಕಿವಿ ಆಗಿರೋದ್ರಿಂದ ಬೈಬಲ್ ಹೇಳ್ತದೆ, ನಿಮಗೆ ವಾಕ್ಯವನ್ನು ವಿವರಿಸಿ ಹೇಳೋದು ಏನಾಗೋಗ್ಬಿಟ್ಟಿದೆ, ಕಷ್ಟಕರ ಆಗೋಗ್ಬಿಟ್ಟಿದೆ. ಆದ್ದರಿಂದ ಇವತ್ತು ನಿಮಗೆ ತಿರುಗಿ ಏನು ಹೇಳಬೇಕಂದ್ರೆ, ಹೇಳಿದ್ದನ್ನೇ ಹೇಳಬೇಕು. ನಿಮಗೆ ತಿರುಗಿ ಮುಂಚಿನಿಂದ ಏನು ಹೇಳ್ತಾ ಇದ್ರೋ ಅದನ್ನೇ ಹೇಳಬೇಕು. ಯಾಕೆ ಹೇಳಬೇಕು ಅಂತಂದರೆ, ಮಂದ ಕಿವಿ. ಆದರೆ ಎಸ್ಕೇಲನ್ನು ನೋಡ್ರಿ, ದೇವರು ಅವನ ಬಳಿಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಪರಿಶುದ್ಧಾತ್ಮನ ಅವನ ಒಳಗಡೆ ಹೋಗಿದ್ದಾನೆ.
ಪರಿಶುದ್ಧಾತ್ಮನ ಅವನ ಒಳಗಡೆ ಒಕ್ಕದಾಗ ಬೈಬಲ್ ಹೇಳ್ತದೆ, ದೇವರು ಏನು ಮಾತಾಡ್ತಾ ಇದ್ದಾನೋ, ದೇವರು ಏನು ಹೇಳ್ತಾ ಇದ್ದಾನೋ ಬೈಬಲ್ ಹೇಳ್ತದೆ ಅವನು ಚೆನ್ನಾಗಿ ಕೇಳಿದನು. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಸಭೆಯಲ್ಲಿರುವಂಥ ನಾಯಕತ್ವದಲ್ಲಿರೋ ಜನರಿಗೆ ಚೆನ್ನಾಗಿ ಕೇಳತಕ್ಕಂತೆ ದೇವರು ಪರಿಶುದ್ಧಾತ್ಮನನ್ನು ಕೊಡಲಿ. ಈ ಕಾಲಘಟ್ಟದಲ್ಲಿ ಸಭೆಗೆ ಏನು ಹೆಚ್ಚಾಗಿ ಬೇಕಾಗಿರೋದು? ಈ ಕಾಲಘಟ್ಟದಲ್ಲಿ ಸಭೆಗೆ ಬೇಕಾಗಿರೋದು ಪರಿಶುದ್ಧಾತ್ಮನಾದಂಥ ದೇವರು. ಪರಿಶುದ್ಧಾತ್ಮನಾದಂಥ ದೇವರು ಸಭೆಯ ಒಳಗಡೆ ಮತ್ತೊಂದು ಆವರ್ತಿ ದೇವ ಜನರ ಒಳಗಡೆ ಸುರಿಯಲ್ಪಟ್ಟಾಗ ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರು ಏನು ಮಾತಾಡ್ತಾ ಇದ್ದಾನೆ ಸಭೆ ಬಳಿಯಲ್ಲಿ, ಸಭೆ ಕುರಿತಾಗಿ ದೇವರು ಏನು ಉದ್ದೇಶ ಪಡ್ತಾ ಇದ್ದಾನೆ, ಸಭೆ ಕುರಿತಾಗಿ ದೇವರು ಏನು ಆಗ್ರಹಿಸ್ತಾ ಇದ್ದಾನೆ, ಅದನ್ನು ಚೆನ್ನಾಗಿ ಕೇಳತಕ್ಕಂಥ ಕಿವಿಗಳನ್ನು ದೇವರು ಸಭೆಗೆ ದೇವರ ಆತನ ದಯ ಪಾಲಿಸ್ತಾನೆ. ನೋಡ್ರಿ, ನೀವು ಅದರ 2ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಮಾತನಾಡ್ತಾ ಇರುವಂಥ ಸಂಗತಿಗಳಲ್ಲಿ ಕೆಲವೊಂದು ಕಾರ್ಯಗಳನ್ನು ನಿಮ್ಮ ಬಳಿಯಲ್ಲಿ ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಅವನು ಚೆನ್ನಾಗಿ ಕೇಳ್ತಾ ಇದ್ದಾನೆ. ಈಗ 4ನೇ ವಾಕ್ಯಕ್ಕೆ ನಾ ಬಂದಾಗ ದೇವರು ಅವನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಯಾವ ಜನರ ಕುರಿತಾಗಿ ಮಾತಾಡ್ತಾ ಇದ್ದಾನೆ? 4ನೇ ವಾಕ್ಯದಲ್ಲಿ ಓದಿದಾಗ ದೇವರ ವಾಕ್ಯ ಹೇಳ್ತದೆ, ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ನೀನು ಅವರಿಗೆ ಕರ್ತನಾದಂಥ ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿ ಎಂಬುದಾಗಿ ದೇವರ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ಎಸ್ಕೇಲನಿಗೆ ದೇವರು ಒಂದು ನಿಯೋಗವನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಯಾವ ನಿಯೋಗ ಅಂತಂದರೆ, ದೇವರ ವಾಕ್ಯದಲ್ಲಿ ಇಸ್ರಾಯೇಲ್ ಮನೆತನದ ಕುರಿತಾಗಿ ದೇವರ ಮಾತನಾಡುತ್ತಾ ತಾನು ಹೇಳ್ತಾ ಇದ್ದಾನೆ, ಅವರು ಈ ದಿನದವರೆಗೂ ಅವರ ಪಿತೃಗಳು ನನಗೆ ದ್ರೋಹವನ್ನು ಅವರು ಮಾಡಿದ್ದಾರೆ. ಬೈಬಲ್ ಹೇಳ್ತದೆ, ಯಾವ ಜನರ ಬಳಿಯಲ್ಲಿ ಕಳಿಸ್ತಾ ಇದ್ದಾನೆ? ದೇವರಾತನು ಹೇಳ್ತಾನೆ, ಈ ಜನರು ನಾಚಿಕೆಗೆಟ್ಟವರು. 2ನೇದಾಗಿ ದೇವರಾತನು ಹೇಳ್ತಾನೆ, ಹಠಗಾರರು. ಅವ್ರು ಹೇಳಿದ್ದೇ ಬೊಗ್ಬೇಕು, ಅವ್ರು ಹೇಳಿದ್ದೇ ನಡಿಬೇಕು, ಅವ್ರು ಹೇಳಿದ್ದೇ ಆಗಬೇಕು ಅನ್ನುವಂಥ ಹಠಗಾರರಾದಂಥ ಜನ ಇವರು. ಅವರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೆ. ಆದರೆ ನೀನೇನು ಮಾಡಬೇಕು? ನನ್ನ ಮಾತನ್ನು ನೀನು ಅವರ ಬಳಿಯಲ್ಲಿ ನೀನು ನುಡಿಯುವವನಾಗಿರಬೇಕು. ಇವತ್ತು ದೇವ್ರ ಮಕ್ಕಳ ಗಮನಿಸಿ, ಕರ್ತನು ನಮ್ಮನ್ನು ಆರಿಸಿಕೊಂಡಾಗ ನಮ್ಮನ್ನು ಎಲ್ಲಿಗೆ ಕಳಿಸ್ತಾ ಇದ್ದಾನೆ ಎನ್ನೋದು ದೇವರು ಚೆನ್ನಾಗಿ ತಿಳಿದವನಾಗಿರ್ತಾನೆ. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಉಂಟಾಗುವಂಥ ಕಾರ್ಯ ಏನು ಎಂಬುದಾಗಿ ಗಮನಿಸಿದಾಗ ನಮಗಿಷ್ಟವರ ಬಳಿಯಲ್ಲಿ ನಾವು ಹೋಗೋದಕ್ಕೆ ಇಷ್ಟಪಡ್ತೇವೆ. ಆದರೆ ದೇವರು ಹೇಳ್ತಾನೆ, ನಿನಗಿಷ್ಟವರ ಬಳಿಯಲ್ಲಿ ನಾನು ನಿನ್ನನ್ನು ಕಳಿಸೋದಿಲ್ಲ. ನಾನು ನಿನಗೆ ವಿರೋಧಿಸುವಂಥ ಜನರ ಮಧ್ಯದಲ್ಲೇ ನಾನು ನಿನ್ನನ್ನು ಕಳಿಸ್ತೇನೆ. ದೇವರ ವಾಕ್ಯದಲ್ಲಿ ನನಗೆ ಭಾಳ ಆಶ್ಚರ್ಯ ಕೊಡುವಂಥ ಒಂದು ಕಾರ್ಯ ನೋಡ್ರಿ. ಆ ಜನರು ಯಾವ ಜನರು? ಜನ ಹಠಗಾರರು. 2ನೇದಾಗಿ ದೇವರ ವಾಕ್ಯ ಹೇಳ್ತದೆ ನಾಚಿಕೆಗೇಡು ಉಳ್ಳಂಥ ಜನರು. 6ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ನರಪುತ್ರನೇ, ನೀನು ಮುಳ್ಳು ಕೊಂಪೆಗಳಿಗೆ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ ಅವರಿಗೆ ಭಯಪಡಬೇಡ. ದೇವರ ಶಬ್ದವನ್ನು ಕೇಳಿದಂಥ ಈ ಎಸ್ಕೇಲ್ನ ಬಳಿಯಲ್ಲಿ ದೇವರಾತನ ಹೇಳ್ತಾರೆ, ನೀನು ಎಲ್ಲಿದೆಯಾ ಗೊತ್ತಾ? ಮುಳ್ಳು ಕೊಂಪೆಗಳ ಮಧ್ಯದಲ್ಲಿ ಸಿಕ್ಕಾಕಿಕೊಂಡು ಚೇಳುಗಳಿಂದ ಸುತ್ತುವರಿಯಲ್ಪಟ್ಟ ಜನರ ಮಧ್ಯದಲ್ಲಿ ಇದೆಯಾ? ಅವ್ರ ಮಧ್ಯದಲ್ಲಿ ಇದ್ರೂ ನೀನು ಏನು ಪಡಬೇಡ, ಭಯ ಪಡಬೇಡ. ಅದರ ಅರ್ಥ ಏನು ಗೊತ್ತಾ? ಈ ಚೇಳಿನ ವಿಶೇಷತೆ ಏನಂದು, ಅದು ಬಾಲದಿಂದ ಚುಚ್ಚೋದು. ಅದರ ಅರ್ಥ ಈ ಜನರಿಗೆ ನೀನು ಎಷ್ಟೇ ಒಳ್ಳೇದು ಮಾಡು, ಹಿಂದೆಯಿಂದ ಚುಚ್ಚೋದು ಬಿಡಲ್ಲ ಅಂತ. ದೇವರಾತನ ಹೇಳ್ತದನೆ, ಒಂದು ಈ ಜನ ಹಠಗಾರರು, 2ನೇದಾಗಿ ಇವರು ನಾಚಿಕೆಗೆಟ್ಟವರು, 3ನೇದಾಗಿ ಇವರು ಚೇಳುಗಳಿದ್ದಂಗೆ. ನೀನು ಎಷ್ಟೇ ಅವ್ರಿಗೆ ಒಳ್ಳೇದು ಮಾಡು, ನೀನು ಎಷ್ಟೇ ಅವ್ರಿಗೆ ಉಪದೇಶ ಮಾಡು, ನೀನು ಎಷ್ಟೇ ಅವರಿಗೆ ಪ್ರಾರ್ಥನೆ ಮಾಡು, ನೀನು ಎಷ್ಟೇ ಅವರಿಗೆ ಮನ ತಿರುಗುವಂಥ ಪ್ರಸಂಗ ಮಾಡು, ನೀನು ಎಷ್ಟೇ ಅವ್ರನ್ನ ಆಶೀರ್ವದಿಸು, ನೀನು ಎಷ್ಟೇ ಅವ್ರನ್ನ ಉಪದೇಶಿಸು, ಆದರೆ ನೀನು ಕೊಂಪೆಯ ಮಧ್ಯದಲ್ಲಿ ಸಿಕ್ಕಾಕಿಕೊಂಡಿರುವಂಥ ವ್ಯಕ್ತಿ. ಆ ಕೊಂಪೆ ಸುತ್ತಲ್ಲಿ ಏನಿದೆ ಅಂದರೆ ಚೇಳು. ಅದರ ಅರ್ಥ ಏನು? ಎಷ್ಟೇ ಒಳ್ಳೇದು ಮಾಡು, ಹೋಯ್ತಾ ನಿನ್ನನ್ನು ಬಾಲದಿಂದ ನಿನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ ಇವ್ರು ಹೋಗೋದಂತ. ನೀವು ಸ್ತೋತ್ರ ಹೇಳದೇ ಇದ್ದಾಗ. ಆದರೆ ದೇವರು ಹೇಳ್ತಾನೆ, ನೀನು ಅಂಥ ಪರಿಸ್ಥಿತಿಗಳಿಗೆ ನೀನು ಏನು ಮಾಡಬೇಡ, ಭಯ ಪಡಬೇಡ. ಅನೇಕ ಸಾರಿ ದರ್ಶನ ಉಳ್ಳಂಥ ದೇವರ ಮಕ್ಕಳೇ ಬೆಂಚೇಳುಗಳ ಹಾಗೆ ಚುಚ್ಚುವ ಜನ ಇದ್ದೇ ಇರ್ತಾರೆ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ
ಚೇಳುಗಳ ಹಾಗೆ ಚುಚ್ಚುವ ಜನ ಇರ್ತಾರೆ. ದರ್ಶನ ಕಂಡಂಥ ಯೋಸೇಫನಿಗೆ ಸ್ವಂತ ಅಣ್ಣಂದ್ರೆ ಹೇಳಿದ್ರು, ನೋಡು ಕನಸುಗಾರ ಬರ್ತಾ ಇದ್ದಾನಂತ. ಸ್ವಂತ ಅಣ್ಣಂದ್ರೆ ಅವನನ್ನು ಏನು ಮಾಡಿದ್ರು, ಅವನನ್ನು ತೆಗೆದುಕೊಂಡು ಪಾಳು ಬಾವಿಗೆ ಹಾಕಿ ಅವನನ್ನು ಐಗುಪ್ತ ದೇಶಕ್ಕೆ ಮಾರಿದ್ರು. ಆದರೆ ಅವರು ಐಗುಪ್ತ ದೇಶಕ್ಕೆ ಮಾರಿದ್ದು ಅವ್ರು ಚಿಂತೆ ಮಾಡಿದ್ರು ನಮಗೆ ಒಳ್ಳೇದಾಯ್ತಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಅದು ಯೋಸೇಫನಿಗೆ ಒಳ್ಳೇದಾಯಿತು, ಮುಂದಿನ ಭವಿಷ್ಯಕ್ಕೆ ಅವರಿಗೂ ಒಳ್ಳೆಯದು. ಕಾರಣ ಏನಂದರೆ ದೇವರ ಯೋಸೇಫನನ್ನು ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡಿದಾಗ ಅದೇ 11 ಜನ ಅಲ್ಲಿ ಯೋಸೇಫನ ಮುಂದೆ ಬಂದು ನಿಂತಾಗ ಯೋಸೇಫನ ಒಂದು ಮಾತು ಹೇಳ್ತಾನೆ, ನೀವು ದೋಷಕ್ಕಾಗಿ ಮಾಡಿದ್ರಿ, ಅರೆ ದೇವರು ನನಗೆ ಒಳ್ಳೆಯದಕ್ಕಾಗಿ ದೇವರು ಮಾಡಿದನು. ನೀವು ಕೆಟ್ಟತನಕ್ಕಾಗಿ ಮಾಡಿದ್ರಿ, ನೀವು ಕೆಟ್ಟತನಕ್ಕಾಗಿ ನನ್ನ ಬೆನ್ನಿಗೆ ನೀವು ಚೂರಿ ಹಾಕಿದ್ರಿ, ನೀವು ಕೆಟ್ಟತನಕ್ಕಾಗಿ ಜೇಳಿನ ಹಾಗೆ ನೀವು ನನಗೆ ವಿಷವನ್ನು ನೀವು ಕಾರಿದ್ರಿ. ಆದರೆ ನೀವು ದೋಷಕ್ಕಾಗಿ ಮಾಡಿದ್ರಿ, ಕೆಟ್ಟದಕ್ಕಾಗಿ ಮಾಡಿದ್ರಿ, ಆದರೆ ದೇವರು ನನಗೇನು ಮಾಡಿದನ ಅದನ್ನು ಒಳ್ಳೆಯದಕ್ಕಾಗಿ ದೇವರು ಮಾರ್ಪಡಿಸ್ದ. ಈಗ ದೇವರ ಸೇವೆ ಮಾಡುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ಅನೇಕ ಸಾರಿ ಅನೇಕರು ಸೇವಕರುಗಳು ಈ ರೀತಿ ಹೇಳ್ತಾರೆ, ಫಸ್ಟ್ ಯಾವ ಕೊಂಪೆಯಲ್ಲಿ ಬಂದು ಸಿಕ್ಕಾಕೊಂಡೋ ಗೊತ್ತಿಲ್ಲ ಅಂತ. ದೇವರು ಹೇಳ್ತಾನೆ ಎಸ್ಕೇಲನಿಗೆ, ಹೌದಪ್ಪ ನೀನು ನನ್ನ ಕೊಂಪೆಗೆ ಹಾಕ್ದವನೇ ನಾನು. ಯಾಕೆ ಅಂದರೆ ಚೇಳುಗಳ ರೀತಿಯಲ್ಲಿ ಅನೇಕರು ನಿನ್ನನ್ನು ಚುಚ್ಚೋರು ಇರ್ತಾರೆ. ನೀನು ಒಳ್ಳೆಯದನ್ನು ಮಾಡಿದ್ರು, ನೀನು ಅವ್ರನ್ನ ಬೆನ್ನೆಲ್ಲ ನಿನ್ನ ತೋಳ ಮೇಲೆ ಒತ್ಕೊಂಡು ನೀನು ನಡೆದ್ರು, ನೀನು ಅವ್ರನ್ನ ಪ್ರೋತ್ಸಾಹ ಪಡಿಸಿದ್ರು, ನೀನು ಅವ್ರನ್ನ ಬೆಳೆಸಿದ್ರು, ನೀನು ಅವರಿಗೆ ಒಳ್ಳೆಯದನ್ನೇ ಮಾಡಿದ್ರು, ಅವರ ಹಿಂದೆ ಚೇಳುಗಳ ಹಾಗೆ ವರ್ತಿಸುವಂಥ ಜನ ಇದ್ದೇ ಇರ್ತಾರೆ. ಆದರೆ ನೀನು ಏನು ಮಾಡಬೇಡ ಅಂತ ದೇವರು ಹೇಳ್ತಾನೆ, ಭಯಪಡಬೇಡ, ಅವರ ಗದರಿಕೆಗೆ ಎದರದಿರು. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅದರರ್ಥ ಚುಚ್ಚೋದು ಮಾತ್ರ ಅಲ್ಲ, ಕೆಲವೊಂದು ಸಾರಿ ಮಾತಾಡ್ತಾರೆ, ದೇವರ ವಾಕ್ಯ ಹೇಳ್ತೆ ಗದರಿಸ್ತಾರೆ. ಆದರೆ ಬೈಬಲ್ ಹೇಳ್ತದೆ ಅವರ ಗದರಿಕೆಗೆ ನೀನೇನು ಮಾಡಬೇಡ, ಎದರಬೇಡ. ದೇವರ ಆತನು ಹೇಳ್ತಾನೆ ಅವರು ದ್ರೋಹಿ ವಂಶದವರು. ಮೂರನೇದಾಗಿ ದೇವರು ಹೇಳ್ತಾನೆ ಅವರ ಬೀರು ನುಡಿಗೆ ದಿಗಿಲು ಪಡಬೇಡ ಅಂತ. ಒಂದನೇದಾಗಿ ದೇವರು ಹೇಳೋದನ್ನು ಅವರ ಆಟಗಾರರು, ಎರಡನೇದಾಗಿ ದೇವರಾತನು ಹೇಳೋದನ್ನು ಅವರು ನಾಚಿಕೆಗೆಟ್ಟವರು, ಮೂರನೇದಾಗಿ ದೇವರಾತನು ಹೇಳೋದನ್ನು ಅವರು ಚೇಳುಗಳು, ಹಿಂದೆಯಿಂದ ಚುಚ್ಚುವವರು, ನಾಲ್ಕನೇದಾಗಿ ದೇವರಾತನು ಹೇಳ್ತಾ ಇದ್ದಾನೆ ಅವರು ಗದರಿಸುವವರು, ಐದನೇದಾಗಿ ದೇವರಾತನು ಹೇಳ್ತಾ ಇದ್ದಾನೆ ಇವರು ಬೀರು ನುಡಿ ಉಳ್ಳವರು. ಬೀರು ನುಡಿ ಅಂತಂದರೆ ಹೊರಟು ಮಾತಾಡೋರು, ಯಾವಾಗಲೂ ಹೊರಟು ಮಾತಾಡ್ತಾ ಇರ್ತಾರೆ, ಯಾವಾಗಲೂ ಚುಚ್ಚಂಗೆ ಮಾತಾಡ್ತಾರೆ. ಅವ್ರ ಮಾತು ಕೇಳಿದ್ರೆ ಬದುಕಿರಲೇಬಾರ್ದಪ್ಪ, ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಯಾವಾಗಲೂ ಒರಟಾಗಿ ಮಾತನಾಡ್ತಾ ಇರ್ತಾರೆ. ಬೀರು ನುಡಿ ಅಂದರೆ ಯಾವಾಗಲೂ ಚುಚ್ಚೋ ರೀತಿಯಲ್ಲಿ ಮಾತನಾಡುವಂಥ ಜನ ಇರ್ತಾರೆ. ಆದರೆ ದೇವರಾತನು ಹೇಳ್ತಾನೆ ಆ ಬೀರು ನುಡಿಗೆ ನೀನೇನು ಪಡಬೇಡ, ಎದರಬೇಡ. ಆ ನಂತರವಾಗಿ ದೇವರು ಹೇಳ್ತಾನೆ, ನಂತರವಾಗಿ ಅವ್ರ ಬೀರು ನೋಟಕ್ಕೆ ನೀನು ಭಯ ಪಡಬೇಡ ಅಂತ. ಚುಚ್ಚೋದು ಬೇರೆ, ಗದರಿಸೋದು ಬೇರೆ, ಮಾತಾಡೋದು ಬೇಡ, ಈಗ ನೋಡೋದು ಬೇರೆ. ಎಷ್ಟು ರೀತಿಯುಳ್ಳ ಜನ ಇರ್ತಾರೆ. ನೋಡ್ತಾನೆ ಭಯ ಪಡಿಸೋದು. ಬೀರು ನೋಟಕ್ಕೆ ನೀನು ಏನು ಮಾಡಬೇಡ, ಬೆಚ್ಚದಿರು ಅಂತ. ಯಾರಾದರೂ ನಿನ್ನನ್ನು ಒಂಥರ ಭಯಪಡಿಸಂಗೆ ನುಂಗ್ಬಿಡಂಗೆ ನೋಡಿದ್ರು ದೇವರು ಹೇಳ್ತಾನೆ ನೀನೇನು ಮಾಡಬೇಡ, ಭಯಪಡಬೇಡ. ಕಾರಣವೇನೆಂದರೆ ಅವ್ರು ಕೇಳಿದರು ಕೇಳದೆ ಹೋದಾರು, ನೀನು ನನ್ನ ಮಾತನ್ನು ಅವರಿಗೆ ನುಡಿಯಲೇಬೇಕು. ಆ ಪದಕ್ಕಾಗಿ ನಾನು ದೇವರಿಗೆ ನನ್ನ ಸ್ತೋತ್ರ ಹೇಳ್ತೇನೆ. ಅವರು ನಮ್ಮ ಪದ ಕೇಳಿದ್ರು, ಅವರು ನನ್ನ ಶಬ್ದವನ್ನು ಕೇಳಿದ್ರು, ಕೇಳದೆ ಹೋದರು. ಈಗೋ ನನ್ನ ಶಬ್ದವನ್ನು ಹೊಂದಿಕೊಂಡಂಥ ನೀನು ಪ್ರಸಂಗ ಮಾಡೋದನ್ನು ನಿಲ್ಲಿಸಬೇಡ, ಸೇವೆ ಮಾಡೋದನ್ನು ನಿಲ್ಲಿಸಬೇಡ, ದರ್ಶನ ಉಳ್ಳವನು ನಿನ್ನ ದರ್ಶನದಲ್ಲಿ ಮುನ್ನುಗ್ಗಿ ಹೋಗೋದನ್ನು ನೀನು ನಿಲ್ಲಿಸಬೇಡ, ವಾಗ್ದಾನ ಉಳ್ಳವನು ವಾಗ್ದಾನದ ಪ್ರಕಾರವಾಗಿ ನಡೆಯೋದನ್ನು ನೀನು ನಿಲ್ಲಿಸಬೇಡ. ನೀನು ಏನು ಮಾಡು, ಅವರು ನಾಚಿಕೆಗೆಟ್ಟವರು, ನಾಚಿಕೆ ಕುರಿತಾದ ಕೆಲಸ ಮಾಡ್ತಾರೆ, ಹಠಗಾರರು, ತಾವು ಹಿಡಿದಿದ್ದೆ ಸಾಧಿಸ್ಬೇಕಂತ ಹೇಳ್ತಾರೆ. ಅವರು ಚೇಳುಗಳ ಹಾಗೆ ಚುಚ್ಚುವಂಥ ಜನ, ಯಾವಾಗಲೂ ಅವರು ಮುಂದೆ ಮಾತನಾಡಿ ಹಿಂದೆ ವಿಷವನ್ನು ಕಾರುವಂಥ ಜನರೇ ಆಗಿರ್ತಾರೆ. ಅವರು ಬೀರು ನುಡಿ ಉಳ್ಳವರು, ಯಾವಾಗಲೂ ಚುಚ್ಚೋ ರೀತಿಯಲ್ಲಿ ಮಾತನಾಡುವಂಥ ಜನ ಇರ್ತಾರೆ, ಯಾವಾಗಲೂ ಗದರಿಸೋರು, ಬಯೋದಕ್ಕೆ ಅವಕಾಶವನ್ನು ಕಾಯ್ತಾ ಇರುವಂಥ ಜನರಾಗಿರ್ತಾರೆ. ಅಲ್ಲಿ ಬೀರು ನೋಟವನ್ನು ಬೀರೋರು, ಯಾವಾಗಲೂ ನಿನ್ನನ್ನು ಒಂಥರ ನುಂಗ್ಬಿಡಂಗೆ ನೋಡುವಂಥ ಜನರಾಗಿರ್ತಾರೆ. ಇಷ್ಟೆಲ್ಲ ನಿನ್ನನ್ನು ಅವರು ಹಿಂಸಿಸಿದ್ರು, ಸೇವೆಯಲ್ಲಿರುವಂಥ ನೀನು
ದರ್ಶನ ಬಿಡಬಾರ್ದು. ದೇವರ ಸೇವೆಯಲ್ಲಿರುವಂಥ ನೀನು ಸೇವೆ ಮಾಡೋದನ್ನು ನಿಲ್ಲಿಸಬಾರ್ದು. ದರ್ಶನ ಕೊಟ್ಟವನು ನಾನು, ಕರೆದಾತನು ನಾನು, ನಿನ್ನನ್ನು ಅಂತ್ಯದವರೆಗೂ ನಾನು ನಿನ್ನನ್ನು ನಡೆಸಲಿಕ್ಕೆ ಶಕ್ತನು. ಆದ್ದರಿಂದ ನೀನು ಏನು ಮಾಡ್ತಾ ಇರಬೇಕು, ನೀನು ಮಾತಾಡ್ತಾ ಇರಬೇಕು ಎಂಬುದಾಗಿ ದೇವರು ಅಲ್ಲಿ ತಿಳಿಸಿಕೊಡುವವನಾಗಿರ್ತಾನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ, ಬೈಬಲಲ್ಲಿ ನಾವು ಓದ್ತೇವೆ, 2ನೇ ಅಧ್ಯಾಯದಲ್ಲಿ ಪ್ರವೇಶಿಸಿದಾಗ 8ನೇ ವಾಕ್ಯಕ್ಕೆ ಪ್ರವೇಶಿಸಿದಾಗ ದೇವರು ಅವನಿಗೊಂದು ಮಾತನ್ನು ತಾನು ಈ ರೀತಿ ಹೇಳ್ತಾನೆ, ನಾನು ನಿನಗೆ ಸೇವೆ ಕೊಟ್ಟು ಈ ಅವಿದ್ಯರಾಗುವಂಥ ಈ ಮೊಂಡಾದಂಥ ಜನರ ಸಂಗಡ ನಾನು ನಿನ್ನನ್ನು ಕಳಿಸ್ತೇನೆ, ಅವರ ಮಧ್ಯದಲ್ಲಿ ಕಳಿಸ್ತೇನೆ. 8ನೇ ವಾಕ್ಯದಲ್ಲಿ ನಾವು ಓದಿದಾಗ ದೇವರ ಆತನು ಒಂದು ಮಾತನ್ನು ಹೇಳ್ತಾನೆ, ಇದಲ್ಲದೆ ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು, ಅವಿದ್ಯರಾದ ಈ ವಂಶಸ್ಥವರಂತೆ ನೀನು ಅವಿದ್ಯನಾಗಬೇಡ. ದೇವರಲ್ಲಿ ಮುಂದಿನ ಪಾಯಿಂಟ್ ಹೇಳ್ತಾ ಇದ್ದಾನೆ, ಅವರ ಸಂಗಡ ಇದ್ದು ಅವರಂತೆ ಒಬ್ಬನಾಗಬೇಡ. ನಿನ್ನನ್ನು ಕಳಿಸ್ಬೇಕಾದ್ರೆ ವಾಕ್ಯ ಕೊಟ್ಟು ಕಳಿಸ್ದೆ, ನಿನ್ನನ್ನು ಕಳಿಸ್ಬೇಕಾದ್ರೆ ವಾಗ್ದಾನ ಕೊಟ್ಟು ಕಳಿಸ್ದೆ, ನಿನ್ನನ್ನು ಕಳಿಸ್ಬೇಕಾದ್ರೆ ದೇವರ ಆತ್ಮನನ್ನು ಕೊಟ್ಟು ಕಳಿಸ್ದೆ, ನಿನ್ನನ್ನು ಕಳಿಸ್ಬೇಕಾದ್ರೆ ನಿನಗೆ ದರ್ಶನ ಕೊಟ್ಟು ಕಳಿಸ್ದೆ. ಕಳಿಸಿ ಆ ಜನರ ಮಧ್ಯದಲ್ಲಿ ನಾನು ನಿನ್ನನ್ನು ನೆಟ್ಟಿದ್ದೀನಿ. ಈಗ ಅವ್ರ ಜನರ ಮಧ್ಯದಲ್ಲಿ ನೆಟ್ಟಾಗ ಅವರ ಅವಿದ್ಯರಾದಂಥ ಜನರು, ನೀನೇನು ಮಾಡಬೇಡ, ಅವರಿರೋ ಹಾಗೆ ನೀನು ಮಾರ್ಪಡಕ್ಕೆ ಹೋಗ್ಬೇಡ. ನೀನು ಏನಕ್ಕಾಗಿ ನೀನು ಕರೆದಿದ್ದೀನೋ ಅದೇ ಆಗಿ ನೀನು ಉಳಿದಿರಬೇಕು ಎಂಬುದಾಗಿ ಇವತ್ತು ದೇವರ ಮಕ್ಕಳೇ ಗಮನಿಸಿ. ದರ್ಶನ ಉಳ್ಳ ದೇವರ ಮಕ್ಕಳೇ, ಸೇವೆ ಉಳ್ಳ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕಳಿಸುವಂಥ, ನಾವು ಸೇವೆ ಮಾಡುವಂಥ ಮಂಡಲಗಳನ್ನು ವಾದೋಗ ಪರಿಸ್ಥಿತಿಗಳು ಎಂಥದೇ ಆಗಿದ್ರು ನಾವು ಅವರಂತೆ ಆಗಬಾರದು. ಏನಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೋ ಅದರಂತೆ ನಾವು ಉಳಿಯುವವರಾಗಿರಬೇಕು ಎಂಬುದು ದೇವರಾತನ ಬಯಸ್ತಾನೆ. ದೇವರಲ್ಲಿ ಆತನು ಹೇಳ್ತಾ ಇದ್ದಾನೆ, ಅವರ ಅಪನಂಬಿಕೆ ಇಲ್ಲದಿರೋ ಜನ ನೀನು ಅಪನಂಬಿಕೆ ಇಲ್ಲದವನಾಗಬೇಡ. ಅವರು ಗುಣಗುಟ್ಟುವಂಥ ಜನ ನೀನು ಅವರ ಸಂಗಡ ಕೇಳಿ, ಜನರ ಸಂಗಡ ಕೇಳಿ ಗುಣಗುಟ್ಟವನಾಗಬೇಡ. ಅವ್ರ ದರ್ಶನ ಕಳ್ಕೊಂಡಂಥ ಜನ ನೀನು ಅವರ ಸಂಗಡ ಸೇರಿ ದರ್ಶನ ಕಳ್ಕೋಬೇಡ. ಅವರ ಅವಿದ್ಯರಾದಂಥ ಜನ ನೀನು ಅವರ ಸಂಗಡ ಸೇರಿ ಅವಿದ್ಯನಾಗಬೇಡ. ಅವರು ಮೊಂಡರಾದಂಥ ಜನ ನೀನು ಅವರ ಸಂಗಡ ಸೇರಿ ಮೊಂಡನಾಗಬೇಡ. ಅವರು ನನ್ನ ಶಬ್ದಕ್ಕೆ ಕಿವಿಗೊಡದಿರೋ ಜನ ನೀನು ಅವರ ಸಂಗಡ ಸೇರಿ ಶಬ್ದಕ್ಕೆ ಕಿವಿಗೊಡದೆ ಹೋಗಬೇಡ. ಅವರಿಗೆ ಸೇವೆಯ ಕುರಿತಾಗಿ ಆತ್ಮಭಾರ ಇಲ್ಲದಿರುವ ಜನ ನೀನು ಅವರ ಸಂಗಡ ಸೇರಿ ಆತ್ಮಭಾರ ಇಲ್ಲದವನಾಗಬೇಡ. ಅವರು ಪಾಪ ಮಾಡುವಂಥ ಜನ ಅವರ ಸಂಗಡವಾಗಿ ಸೇರಿ ನೀನೇನು ಮಾಡಬೇಡ, ಪಾಪ ಮಾಡಬೇಡ. ನಿನ್ನನ್ನು ಅವರ ಮಧ್ಯದಲ್ಲಿ ನಾನು ನಿನ್ನನ್ನು ಸೇವೆಗಾಗಿ ಕಳಿಸಿದ್ರು, ನಿನ್ನನ್ನು ಏನಕ್ಕಾಗಿ ಯಾವ ರೀತಿಯಲ್ಲಿ ಕಳಿಸಿದ್ದೇನೋ ಅದೇ ರೀತಿ ನೀನು ಉಳಿಯುವವನಾಗಿರಬೇಕು. ದೇವರಾತನು ಹೇಳ್ತಾನೆ, ಅವರಂತೆ ನೀನು ಅವಿದ್ಯನಾಗಬೇಡ. ಅದರಿಂದ ಪೌಲನು ತಾನು ಹೇಳ್ತಾನೆ, ನಂಬಿಕೆ ಉಳ್ಳವರಿಗೂ ನಂಬಿಕೆ ಇಲ್ಲದಿರೋರಿಗೂ ಏನು ಇಜ್ಜೋಡು, ಏನು ಒಡನಾಟ, ದೇವರಿಗೂ ವಿಗ್ರಹದ ಮಂದಿರಕ್ಕೂ ಏನು ಸಂಬಂಧ. ದೇವರ ವಾಕ್ಯ ಹೇಳ್ತದೆ, ನಮಗೊಂದು ಬೇರ್ಪಡುವಿಕೆ ಇರುವಂಥದ್ದಾಗಿರ್ತದೆ. ನಾವು ಎಲ್ಲೇ ದೇವರು ನಮ್ಮನ್ನು ಸೇವೆ ಮಾಡೋದಕ್ಕೆ ಹೋಗಿ ತಂದಿಟ್ರು ಜನರಂತೆ ನಾವು ಆಗಬಾರ್ದು. ಯಾವ ರೀತಿ ದೇವರು ನಮ್ಮನ್ನು ಇಟ್ಟಿದ್ದಾನೋ ಅದರಂತೆ ನಾವು ಇರಬೇಕು. ಆಗ ಮಾತ್ರನೇ ನಿನ್ನ ಸೇವೆ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಕೆಲವೊಂದು ಸಾರಿ ಅನೇಕರಲ್ಲಿ ಉಂಟಾಗುವ ತೊಂದರೆ ಏನು ಗೊತ್ತಾ, ಜನರ ಮಧ್ಯದಲ್ಲಿ ಹೋಗಿ ಜನರಂತೆ ಆಗ್ಬಿಡ್ತಾರೆ. ಗುಣಗುಟ್ಟೋರ ಮಧ್ಯದಲ್ಲಿ ಹೋಗಿ ಅವರು ಗುಣಗುಟ್ಟೋರಂತೆ ಆಗ್ತಾರೆ. ಆದರೆ ಗುಣಗುಟ್ಟೋರ್ನ ಮನ ತಿರುಗಿಸೋದಿಲ್ಲ. ಪಾಪ ಮಾಡೋ ಜನರ ಸಂಗಡ ಸೇರ್ತಾರೆ, ಅವರು ಸಣ್ಣ ಪಾಪದಿಂದ ಮನ ತಿರುಗಿಸಲ್ಲ, ಅವರು ಪಾಪ ಮಾಡೋರಾಗಿ ಮಾರ್ಪಡ್ತಾರೆ. ದರ್ಶನ ಇಲ್ಲದವರ ಜನರ ಸಂಗಡ ಸೇರ್ತಾರೆ, ಅವ್ರನ್ನ ದರ್ಶನ ಉಳ್ಳವರಾಗಿ ಮಾರ್ಪಡಿಸಲ್ಲ, ದರ್ಶನ ಇಲ್ಲದಂತೆ ಮಾರ್ಪಡಿಸ್ತಾರೆ. ಅಹಂಕಾರಿಗಳ ಸಂಗಡವಾಗಿ ಸೇರ್ತಾರೆ, ಅವ್ರನ್ನ ತಾಳ್ಮೆಯ ಮನಸ್ಸನ್ನು ಅವರು ಕಳಿಸೋದಿಲ್ಲ, ಅವರು ಅಹಂಕಾರ ಉಳ್ಳವರಾಗಿ ಮಾರ್ಪಡ್ತಾರೆ. ದೇವರು ಈ ಮಾರ್ಪಾಡಾಗುವಂತ ಕರೆಯಲ್ಪಟ್ಟವರನ್ನ ಕಂಡು ದೇವರು ದುಃಖ ಪಡ್ತಾನೆ. ಪ್ರಕಟಣೆ ಪುಸ್ತಕದಲ್ಲಿ ದೇವರು ಸಭೆಯನ್ನು ದೇವರು ಎಚ್ಚರಿಸ್ತಾನೆ. ಯಾಕೆ ನೀನು ಅವರಂತೆ ದಿನಾದೆ? ದೇವರು ಪ್ರಕಟಣೆ ಪುಸ್ತಕದಲ್ಲಿ ಸಭೆಗಳಿಗೆ ದೇವರು ಎಚ್ಚರಿಸ್ತಾನೆ, ನಾನು ನಿನ್ನನ್ನು ಪರಿಶುದ್ಧನಾಗಿ ತೆಗೆದುಕೊಂಡು ಹೋದೆ, ನಾನು ನಿನ್ನನ್ನು ಅಭಿಷಕ್ತನಾಗಿ ತೆಗೆದುಕೊಂಡೇ ಹೋದೆ, ನಾನು ನಿನ್ನನ್ನು ಆತ್ಮಭಾರ ಉಳ್ಳವನಾಗಿ ತೆಗೆದುಕೊಂಡು ಹೋದೆ, ನಾನು ನಿನ್ನನ್ನು ಸೇವೆ ಉಳ್ಳವನಾಗಿ ತೆಗೆದುಕೊಂಡು ಹೋದೆ, ನಾನು ನಿನ್ನನ್ನು ತೆಗೆದುಕೊಂಡೋಗಿ ಅವರ ಮಧ್ಯದಲ್ಲಿ ಅವರನ್ನು ನನ್ನ ಕಡೆ ತಿರುಗಿಸ್ತೀ ಅಂತ ನಾನು ನಿನ್ನನ್ನು ತೆಗೆದುಕೊಂಡೋಗಿ ಅಲ್ಲಿಟ್ಟೆ. ಆದರೆ ನೀನೇನು ಮಾಡಿದೆ, ನನ್ನನ್ನು ಬಿಟ್ಟು ಅವ್ರ ಕಡೆ ನೀನು ತಿರ್ಕೊಂಡ್ಬಿಟ್ಟೆ. ನೀವು ಯಾಕೋ ಸ್ತೋತ್ರ ಹೇಳದೇ ಇದ್ದಾಗ ಇವತ್ತು ಅನೇಕ ಸಭೆಗಳಲ್ಲಿ ಉಂಟಾಗಿರೋ ಪ್ರಾಬ್ಲಮ್ ಇದೇ ಆಗಿರುತ್ತೆ. ಯಾಕೆ ಗೊತ್ತಾ, ಸೇವೆ ಸಿಕ್ಕಿದಾಗ ಬೆಂಕಿಯಾಗಿರ್ತಾರೆ, ಅಭಿಷಕ್ತರಾಗಿರ್ತಾರೆ,
ದೇವರಿಗಾಗಿ ಉರಿಯುವಂಥ ಕೊಳ್ಳಿ ಆಗಿರ್ತಾರೆ. ಆದರೆ ದೇವರು ಅವರನ್ನು ತೆಗೆದುಕೊಂಡೋಗಿ ಜನರ ಮಧ್ಯದಲ್ಲಿ ಇಟ್ಟಾಗ ಅವರು ಜನರನ್ನು ಇವರ ಕಡೆ ಕರೆತರಬೇಕಾಗಿತ್ತು. ಆದರೆ ಇವರೇನಾಗಿದ್ರು, ಅವರಂತೆ ಅವರು ಮಾರ್ಪಟ್ಟರು. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ದೇವರು ನಮ್ಮನ್ನು ಎಲ್ಲೇ ಇಟ್ಟರು ಅವರಂತೆ ಆಗಬಾರ್ದು. ದೇವರು ನಮ್ಮನ್ನು ಯಾವ ರೀತಿ ಇಟ್ಟನೋ ಅದರಂತೆ ಇರಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರು ನಮ್ಮನ್ನು ತೆಗೆದುಕೊಂಡೋಗಿ ಎಲ್ಲಿ ಇಟ್ಟನೋ ಅದರಂತೆ ನಾವಿರಬೇಕೆ ಹೊರತು ನಾನು ಬದಲಾದೆ, ಅವರಂತೆ ನಾನಾದೆ, ಅವರಲ್ಲಿ ಒಬ್ಬನಾಗಿ ಮಾರ್ಪಟ್ಟೆ ಎಂದು ಸತ್ಯವೇದ ಗ್ರಂಥ ಉಚ್ಚರಿಸುವಂಥ ಪದಗಳು ನಮ್ಮ ಜೀವಿತದಲ್ಲಿ ಎಂದಿಗೂ ನಾವು ಅಳವಡಿಸಿಕೊಳ್ಳಬಾರ್ದು. ಅದರಿಂದ ದೇವರು ತಾನು ಏನು ಹೇಳ್ತಾನೆ, ಅವನಿಗೆ ನೋಡ್ರಿ, ದೇವರಾತನ ಹೇಳ್ತಾನೆ, ಅವರಂತೆ ನೀನು ಅವಿದ್ಯನಾಗಿರಬೇಡ. ಬೈಬಲಲ್ಲಿ ದೇವರು ತಾನು ಮುಂದಿನ ಕಾರ್ಯ ದೇವರು ಹೇಳ್ತಾನೆ, ನಾನು ಕೊಡುವಂಥದ್ದನ್ನು ಬಾಯಿ ತೆರೆದು ನೀನು ತಿಂದು ಬಿಡು. ಏನು ತಿಂತೀವಿ ಅನ್ನೋದು ಹುಷಾರಾಗಿರ್ಬೇಕು. ಕೆಲವರು ಮಾರ್ಪಡೋದಕ್ಕೆ ಕಾರಣ ಏನು ಗೊತ್ತಾ, ತಿನ್ನೋದು ಸರಿ ಇಲ್ಲ. ಏನು ಫಸ್ಟ್ ನೀವು ಹಿಂಗನ್ ಬಿಟ್ರಿ, ನಾವು ಡೈಟ್ ಎಲ್ಲ ಮಾಡಿ ಒಳ್ಳೇದೇ ತಿಂತೀವಿ ಅಂತ. ಶರೀರಕ್ಕೆ ಬೇಕಾದದಲ್ಲ. ನೀನು ಯಾವುದನ್ನು ಪ್ರತಿದಿನ ಉಣಬಡಿಸ್ಕೊಳ್ತೀಯ, ದೇವರಾತನ ಹೇಳ್ತಾನೆ, ನೀನು ಅವರಂತೆ ಆಗಬಾರ್ದಂದ್ರೆ ನಾನು ಕೊಡೋದನ್ನು ಬಾಯಿ ತೆರೆದು ತಿನ್ನಬೇಕು ನೀನು. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಇವತ್ತು ನಾವು ಏನೇನೋ ತಿಂತಾ ಇದ್ದೀವಿ, ಆದರೆ ದೇವರು ಕೊಡೋದನ್ನು ತಿಂತಾ ಇಲ್ಲ. ಯಾಕೆ ಅಂತ ಅಂದರೆ ನಮಗೆ ಸಮಯ ಇಲ್ಲ. ದೇವ್ರು ಹೇಳ್ತಾನೆ, ನಾನು ಕೊಡೋದನ್ನು ನೀನು ಬಾಯಿ ತೆರೆದು ತಿಂದು ಬಿಡಬೇಕು. ನನಗೆ ಆ ವಚನಗಳು ಹೇಳೋದಕ್ಕೆ ಸಮಯ ಇಲ್ಲ, ಒಂದು 2 ನಿಮಿಷದಲ್ಲಿ ನಿಲ್ಲಿಸ್ಬಿಡ್ತಾನೆ. ಬೈಬಲಲ್ಲಿ ನಾವು ಗಮನಿಸಿದಾಗ ದೇವ್ರು ಹೇಳ್ತಾನೆ, ಒಂದು ಸುರಳಿಯನ್ನು ದೇವರು ಆತನಿಗೆ ಕೊಡ್ತಾನೆ. ಒಂದು ಸುರಳಿಯನ್ನು ದೇವರು ಕೊಟ್ಟು ಆತನಿಗೆ ಹೇಳ್ತಾನೆ, ಇದನ್ನು ತಿನ್ನು ಅಂತ. ಬೈಬಲಲ್ಲಿ ಅವನು ತಿನ್ನಲಿಕ್ಕಾಗಿ ಅವನು ಪ್ರಾರಂಭಿಸ್ತಾನೆ. ಬೈಬಲಲ್ಲಿ ಆ ಸುರಳಿಯಲ್ಲಿ ಏನು ಬರೆದಿತ್ತು, ಬೈಬಲಲ್ಲಿ ನಾವು ಗಮನಿಸ್ತೇವೆ 3 ಕಾರ್ಯಗಳು. ಒಂದು ಗೋಳು, ಮುಲುಗು, ಮೊರೆ ಎಂಬುದಾಗಿ. ಇಂಗ್ಲಿಷಲ್ಲಿ ನಾವು ಗಮನಿಸಿದಾಗ ಪ್ರಲಾಪಗಳು, 2ನೇದಾಗಿ ಶೋಕ ಗೀತೆಗಳು, 3ನೇದಾಗಿ ನಾವಲ್ಲಿ ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯ ಮರಣದ ನಂತರವಾಗಿ ಹಾಡುವ ಗೀತೆಗಳು ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರಲಾಪವನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಒಬ್ಬನು ಸೇವೆಯಲ್ಲಿ ದೃಢವಾಗಿ ನಿಲ್ಲಬೇಕಾ, ಅವನ ಬಾಯಿಯಲ್ಲಿ, ಅವನ ಕಣ್ಣುಗಳಲ್ಲಿ ಕಣ್ಣೀರಿರಬೇಕು. ದೇವರು ಅವನಿಗೆ 3 ಕಾರ್ಯಲ್ಲಿ ಚಿತ್ರೀಕರಿಸ್ತಾ ಇದ್ದಾನೆ. ಆ ಸುರಳಿ ಒಳಗಡೆ ಏನಿದೆ ಎಂಬುದಾಗಿ ಗಮನಿಸಿದಾಗ ನಾವು ಅದನ್ನು ಮೂಲವಾದಂಥ ಭಾಷೆಯಲ್ಲಿ ನಾವು ಪರಿಶೋಧನೆ ಮಾಡಿ ನೋಡಿದಾಗ, ಒಬ್ಬರು 10 ಹಾಡುಗಳನ್ನು ಹಾಡ್ತಾರೆ. ಕೇಳಿದ್ದೀರ? ಅಳುವ ಮನೆಗಳಿಗೆ ಹೋದಾಗ ಒಂದು ರೀತಿ ಹಾಡ್ತಾರೆ, ಹೋಗ್ಬಿಟ್ಟ. ಕೇಳಿದ್ದೀರ? ಈ ಅಳುವವರು ಈ ಶೋಕ ಗೀತೆಗಳನ್ನು ಹಾಡ್ತಾರೆ. ದೇವರಾತನ ಹೇಳ್ತಾನೆ, ಇದರಲ್ಲಿ ಏನು ಇಟ್ಟಿದ್ದೀನಿ ಗೊತ್ತಾ, ನಾಶವಾಗೋ ಜನರ ಕುರಿತಾಗಿ ಶೋಕ ಗೀತೆ ಇಟ್ಟಿದ್ದೀನಿ. ಅದರ ಅರ್ಥ, ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಇಲ್ಲದೆ ಆತ್ಮಗಳಿಗಾಗಿ ಸೇವೆ ಮಾಡೋಕ್ಕಾಗಲ್ಲ. ಶೋಕ ಗೀತೆಯನ್ನು ದೇವರಿಡ್ತ, ಪ್ರಲಾಪಗಳನ್ನು ದೇವರಿಡ್ತಾ. ಅದರ ಅರ್ಥ ಏನಂದರೆ, ನೀನು ಅವರಂತೆ ಮಾರ್ಪಡದೆ ಇರಬೇಕಾದ್ರೆ ನಿನ್ನ ಕಣ್ಣುಗಳಲ್ಲಿ ಒಂದು ಕಣ್ಣೀರು ಇರಬೇಕು, ನಿನ್ನ ಬಾಯಿಯಲ್ಲಿ ಒಂದು ಶೋಕ ಗೀತೆ ಇರಬೇಕು. ದೇವರೇ, ಜನ ನಾಶವಾಗ್ತಾ ಇದ್ದಾರೆ, ಜನ ಹಲ್ಲು ಹಾಳಾಗಿ ಹೋಗ್ತಾ ಇದ್ದಾರೆ, ನಮ್ಮ ಜನರನ್ನು ರಕ್ಷಿಸು ಎಂದು ನೀನು ಬಾಯಿ ತೆರೆದಾಗ, ನಿನ್ನ ಬಾಯಿಯಲ್ಲಿ ನಕಾರಾತ್ಮಕ ಪದ ಬರಬಾರ್ದು, ನಿನ್ನ ಬಾಯಿಯಲ್ಲಿ ದೋಷ ಪದ ಬರಬಾರ್ದು, ನಿನ್ನ ಬಾಯಿಯಲ್ಲಿ ಚಾಡಿ ಪದ ಬರಬಾರ್ದು, ನಿನ್ನ ಬಾಯಿಯಲ್ಲಿ ಅಪನಂಬಿಕೆ ಪದ ಬರಬಾರ್ದು, ನಿನ್ನ ಬಾಯಿಯಲ್ಲಿ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಹೇಳಕ್ಕೆ ಹೋಗಬಾರ್ದು. ನಿನ್ನ ಬಾಯಿಯಲ್ಲಿ ಯಾವಾಗಲೂ ಹೇಳಬೇಕಾದ ಒಂದೇ ಒಂದು ಕಾರ್ಯ, ದೇವರೇ, ಜನ ನಾಶವಾಗಿ ಹೋಗ್ತಾ ಇದ್ದಾರೆ, ಜನ ಹಾಳಾಗಿ ಹೋಗ್ತಾ ಇದ್ದಾರೆ, ಜನರನ್ನು ರಕ್ಷಿಸು ಎಂದು ನಿನ್ನ ಬಾಯಿಯಲ್ಲಿ ಯಾವಾಗಲೂ ಒಂದು ಶೋಕ ಗೀತೆ ಇರಬೇಕು. ನಾಶವಾಗುವಂಥ ಜನರಿಗಾಗಿ ನೀನು ಅಳುವವನಾಗಿರಬೇಕು, ನಾಶವಾಗೋ ಜನರಿಗಾಗಿ ನೀನು ಕೂಗೋವನಾಗಿರಬೇಕು, ನಾಶವಾಗೋ ಜನರಿಗಾಗಿ ನೀನು ಪ್ರಲಾಪ ಪಡುವವನಾಗಿರಬೇಕು. ದೇವರಾತನು ಹೇಳ್ತಾ ಇದ್ದಾನೆ, ನಿನ್ನ ಬಾಯಿಯನ್ನು ತೆರೆ, ನಿನ್ನ ಬಾಯಿ ಒಳಗಡೆ ಸುರಳಿನ ಇಡ್ತಾ ಇದ್ದೀನಿ, ವಾಕ್ಯವನ್ನು ಇಡ್ತಾ ಇದ್ದೀನಿ. ಆ ಸುರಳಿಯ ವಿಶೇಷತೆ ಏನು ಗೊತ್ತಾ, ಅದರಲ್ಲಿ ಪ್ರಲಾಪಗಳಿದೆ, ಅದರಲ್ಲಿ ಶೋಕ ಗೀತೆ ಇದೆ. ಅಲ್ಲಿ ಒಂದು ವ್ಯಕ್ತಿ ಮರಣ ಹೊಂದಿದ್ರೆ ಅವನಿಗೆ ಉಂಟಾಗುವಂಥ ವೇದನೆಯ ಹಾಡಿದೆ. ನಿನ್ನ ಬಾಯಿ ತೆರೆದಾಗ ಏನು ಬರಬೇಕು ಗೊತ್ತಾ, ಆತ್ಮಭಾರದಿಂದ ನೀನು ಅಳಬೇಕು. ದೇವರೇ, ಜನ ಹಾಳಾಗಿ ಹೋಗ್ತಾ ಇದ್ದಾರೆ, ದೇವರೇ, ಜನ ನಾಶವಾಗಿ ಹೋಗ್ತಾ ಇದ್ದಾರೆ, ಅವರನ್ನ ಕರುಣಿಸು ಎಂದು ಹೇಳತಕ್ಕಂತೆ ನಿನ್ನ ಬಾಯಿಯಲ್ಲಿ ಜನರಿಗಾಗಿ ಒಂದು ಶೋಕ ಗೀತೆ ಇರಬೇಕು, ಒಂದು ಶೋಕ ಗೀತೆ ಇರಬೇಕು.
ದೇವರ ಅದನ್ನು ಅವನ ಬಾಯಿಯಲ್ಲಿಟ್ಟಾಗ ಬೈಬಲ್ ಹೇಳ್ತದೆ, ಅದು ಅವನ ಬಾಯಿಗೆ ಏನಾಗಿತ್ತು? ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಅವನು ಅದನ್ನು ತಿಂದು ಬಿಟ್ಟಾಗ ಅದು ಅವನ ಬಾಯಿಯಲ್ಲಿ ಜೇನಿಗಿಂತ ಅದು ಸಿಹಿಯಾಗಿತ್ತು. ಹಾಗಾದ್ರೆ ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ನಾನು ಹೇಳ್ತೇನೆ, ದೇವರ ಮಕ್ಕಳಿಗೆ ದೇವರು ಕೊಡುವುದನ್ನು ನೀವು ಯಾವಾಗ ತಿನ್ನಲಿಕ್ಕಾಗಿ ಪ್ರಾರಂಭಿಸ್ತೀರೋ, ನೀವು ದರ್ಶನದಲ್ಲಿ ಬೆಳೀತಾ ಇರ್ತೀರ, ದೇವರ ಉದ್ದೇಶದಲ್ಲಿ ಬೆಳೀತಾ ಇರ್ತೀರ, ದೇವರ ಕರೆಯಲ್ಲಿ ಬೆಳೀತಾ ಇರ್ತೀರ. ನನ್ನ ಮಾತುಗಳನ್ನು ನಾನು ಕೊನೆಗಾಣಿಸ್ತೇನೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ,